ಅಲ್ಲ ಈ ಹನುಮನು ಎಂಥ ಮೋಸ್ಗಾರ ನನ್ನ ಮಗಳು ನನಗೆ ಮದುವೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಅವಳ ಬಾಯಿಗೆ ಬಂದಂಗೆ ಮಾತಾಡ್ತಾವಳೆ. ಹಾಂ ಅಯ್ಯೋ ಭಗವಂತ, ಯಾರನ್ನ ನಮ್ಮೂರು ಹೆಸ್ರು ಹೇಳ್ಬಿಟ್ಟು ನಮ್ಮ ಮನೆ ಹತ್ರಕ್ಕೆ ಬಂದ್ಬಿಟ್ರೆ ನಮ್ಮ ಮನೆಗಿನ ಜನಗಳೇ ನನ್ನೇನು ಸುಮ್ಮನೆ ಬಿಡ್ತಾರಾ? ಇನ್ನೇನಿಲ್ಲ ಅಷ್ಟೇ, ಸಾಯಿಸಿ ಹಾಕ್ಬಿಡ್ತಾರೆ ಎಲ್ಲರೂ ಸೇರಿಕೊಂಡು. ಏನಪ್ಪ ಮಾಡೋದು? 60,000 ಕೊಡಬೇಕು ಅಂತವ್ರೆ. 3 ದಿವಸ ಟೈಮ್ ಕೊಡ್ತೀನಿ ಅಂತ ಹೇಳೋಳೆ ಆ ಸುಪ್ನಾತಿ. ನಮ್ಮ ಮಾವನು ಹೆಂಗೂ 1,00,000 ರೂಪಾಯಿ ಕೊಟ್ಟಿದ್ನಲ್ಲ, ಆದರೆ ಕೊಟ್ಬಿಡ. ಇಲ್ಲ ಇಲ್ಲ ಇಲ್ಲ, ನಾನು ಮಾತ್ರ ಕಾಸು ಬಿಚ್ಚಲ್ಲ. ಏನೋ ಈ ಮನೆ ಹತ್ರ ಅದು ಇದು ತರಿಸ್ಕೊಂಡು ಆರಾಮ್ಗೆ ತಿನ್ಕೊಂಡಿರೋಣ ಅಂತ ನಾನು ಅನ್ಕೊಂಡ್ರೆ ಇದೇನು ಎಲ್ಲ ಉಲ್ಟಾ ಹೊಡೆದ್ಬಿಟ್ಟು. ಇರು, ಆ ಹನುಮನ್ಕ ತಿರ್ಗಾ ಫೋನ್ ಮಾಡ್ತೀನಿ ತಡಿ, ಅವ್ನು ಕೇಳ್ತೀನಿ ಸರಿಯಾಗಿ. ಫೋನ್ ರಿಂಗ್ ಆಗ್ತದೆ, ಎತ್ತಲೇ ಹೇಳ್ತೀನಿ ಸರಿಯಾಗಿ ಅವನ್ಗ. ಏನ್ರಿ ನಾ ಪಕ್ಕ ಇಟ್ಕೊಂಡು ನಂಗೆ ಫೋನ್ ಮಾಡೋದು ನೋಡು, ಕಾಸು ಕೇಳಕ್ಕ. ಎಂತ ಮೋಸ್ಕಾರ ನನ್ನ ಮಗನು. ಇವಾಗಿನ ಕಾಲದಾಗ ಯಾರನ್ನೂ ನಂಬ್ಕೊಡ್ದು. ಹಲೋ ಹೇಳೇ ಸರೋಜಿ. ಏಯ್ ಸರೋಜಿ, ಓಹೋ ನನ್ನ ಗಂಡ ಹತ್ರ ಫೋನ್ ಅದೇ, ಆಮೇಲೆ ಮಾತಾಡೋಣ ಅಂತಂದ್ಬಿಟ್ಟು ಇವಾಗ ಫೋನ್ ಮಾಡಿದ್ಯಾ? ಯಾವ ಕಾಲಕ್ಕೆ ನನ್ನ ಗಂಡಕ್ಕೆ ಫೋನ್ ಕೊಡಬೇಕು? ಇನ್ನು ನಿನ್ನ ಹತ್ರ ದುಡ್ಡು ವಸೂಲು ಮಾಡೋವರೆಗೂ ಫೋನ್ ಕೊಡಲ್ಲ, ವಸೂಲು ಮಾಡಿದ್ಮೇಲೂ ಫೋನ್ ಕೊಡಲ್ಲ. ನೋಡ, ನಿನ್ನ ಹಿಡಿಯೋದು ನನಗೇನು ಸಾಮಾನ್ಯ ಅಲ್ಲ. 3 ದಿನ ಟೈಮ್ ಕೊಟ್ಟಿದ್ದೀನಿ. ನೀನು ಮಾಡುವಾಗ ನಾನು ದುಡ್ಡು ತಂದುಕೊಟ್ಟೆ ಸರಿ, ಇಲ್ಲ ಅಂತಂದರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಈ ಫೋನ್ ನಂಬರ್ ಎತ್ಕೊಂಡೋಗಿ ಪೊಲೀಸವ್ರಿಗೆ ಕೊಟ್ಬಿಟ್ಟು ನಮ್ಮನೆಗೆ ಕಳ್ತನ ಮಾಡ್ಕೊಂಡು ಹೋಗೋಳೆ ದುಡ್ಡು ಅಂತ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಫೋನ್ ನಂಬರ್ ಎಲ್ಲದೆ, ನೀನು ಯಾವ ಊರಾಗಿದೆಯಾ, ಎಲ್ಲಿದೆಯಾ ಅದೆಲ್ಲ ಕಂಪ್ಯೂಟರ್ ತೋರಿಸ್ತದೆ. ಆಮೇಲೆ ನಿಂಗೆ 3 ದಿವಸ ಟೈಮ್ ಕೊಡ್ತಾ ಇದ್ದೀನಿ, ಆಯಿತಾ? ಇವಾಗ ಚಿಟಿಕೆ ಹಾಕಿದ್ರೆ ನಿನ್ನ ಹಿಡಿತೀನಲ್ಲೇ, ನಿನ್ನ ಹಿಡಿತೀನಿ ನಾನು. 3 ದಿವಸ ಟೈಮ್ ಕೊಟ್ಟಿದ್ದೀನಿ, ಕರೆಕ್ಟಾಗಿ ದುಡ್ಡು ತಂದು ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ಪೊಲೀಸ್ ಸಮೇತ ನಿಮ್ಮ ಮನೆ ಮುಂದೆ ಇರ್ತೀನಿ ನಾನು. ನೋಡ್ತಾ ಇರು, ಮಾತಾಡಲೇ ಈ ಸುಪ್ನಾತಿ ನನ್ನ ಸೌತಿ. ನನಗಣ್ಣು ಹಿಂದ್ಯಾಕಂತಿರ್ತೀಯ ನೀನು? ನಿಂಕೇನು ಹೇಳೋರು ಕೇಳೋರು ಯಾರು ಇಲ್ಲೇನೆ? ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನಿಲ್ಲೇನೆ? ಕಟ್ಕೊಂಡಿರೋ ಗಂಡ ಅವನಂತ ಶಂಡ ನನ್ನ ಮಗನೇ ನೀನು ನನ್ನ ಗಂಡಿಂದ ತಿರ್ಗ್ತಾ ಇದ್ರೆ? ಲೇ ಮಾತಾಡೇ. ಹಲೋ ಹಲೋ ಲೇ ಸರೋಜಿ. ಅಯ್ಯೋ ಭಗವಂತ, ಇವಳು ಇಂಥ ಸುಪ್ನಾತಿ ಇಷ್ಟು ಮಾತಾಡ್ತಾಳೆ? ಇವಳು ಬಾಯಿ ನಾನು ಯಾಕಡೆ ಹಾಕ್ತಿ ಹೇಳು? ಅಬ್ಬಬ್ಬಬ್ಬ, ನನಗೆ ಬಾಯಿ ಅಂತಂದ್ರೆ ಇವಳು ಅವಳಪ್ಪ. ಹೌದಾ? ಪೊಲೀಸರ್ಕ ನಂಬರ್ ಕೊಟ್ಟರೆ ನಾವೆಲ್ಲಿದ್ದೀರಿ ಅಂತೆಲ್ಲ ಕಂಡುಹಿಡ್ತೀರಾ? ತಡಿ, ಯಾರನ್ನ ವಿಚಾರಿಸ್ಕೊಬೇಕಂಗೆ. ಇವಳು ಸುಳ್ಳು ಹೇಳ್ತಾಳೆ ನಿಜ ಹೇಳ್ತಾವಳ? ಯಾರನ್ನಪ್ಪ ಕೇಳೋದು? ಏನು ಮಾಡೋದು? ಯಾರನ್ನ ಕೇಳಬೇಕು? ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಎಷ್ಟು ಸಾರಿ ಆಡಿದರು ಚೆನ್ನ. ನಮ್ಮ ಕೃಷ್ಣನ ಓದ್ತಾನೆ. ಕೃಷ್ಣಣ್ಣ ನಮ್ಮ ಕೃಷ್ಣನು 12ನೇ ಕಳಚನ ಓದವನಂತೆ. ಕೃಷ್ಣಣ್ಣ ಸರಜಮ್ಮ, ನೋ ಬಾಣ ಇಲ್ಲಿ. ಓ ಇದೇ ಮನ್ಸಲ್ಲಿಂದ ಎಲ್ಲ ತಗೊಂಡಿದ್ಯಾ? ನಮ್ಮ ಅವನು ಕಾಸು ಕೊಟ್ಟು ಅದ್ರಾಗ ತಗೊಂಡಿ. ಸರಿ. ಇವತ್ತ ಪೇಟೆ ಕೊಟ್ಗೆ ಹೋಗಿಲ್ಲೇನು? ಪ್ಯಾಟ್ಗೂ ಹೋಗಿಲ್ಲ, ಕ್ವಾಟ್ಗೂ ಹೋಗಿಲ್ಲ. ನಾನು ಏನೋ ಕೇಳಬೇಕಾಗಿತ್ತೇನೋ ನಿನ್ನ? ಕೇಳುವಳಂತಾಗು ಸಹೋದರಿ, ನಾನು ಹೇಳುವನಂತಾಗುವೆ. ಕೇಳು ಸಹೋದರಿ, ಕೇಳು. ಅಯ್ಯೋ ಏನೋ ಕೃಷ್ಣ, ನನ್ನ ಕೈಲೇ ಸರಿಯಿಲ್ಲ. ನಿಜಮ್ಮ, ನೀನು ಹುಟ್ಟಿದಾಗೆ ಸರಿಯಿಲ್ಲ. ನಿಮ್ಮ ಅಮ್ಮನ ನೋಡ್ಕೊಂಡಿಲ್ಲ ಅಷ್ಟೇ. ನೋಡ್ಕೊಂಡು ಯಾವ್ದನ ಹೋಮ ಗೀಮ ಮಾಡಿಸಿ, ಇಲ್ಲ ಯಾವ್ದನ ದೇವ್ರಿಗೆ ಅಭಿಷೇಕ ಮಾಡಿಸಿದ್ರೆ ಇವತ್ತು ನೀನು ಈ ಪರಿಸ್ಥಿತಿಯಾಗಿ ಇರ್ತಾ ಇಲ್ಲ. ಹುಟ್ಟಿದಾಗಿಂದಾನೆ ನಿನ್ನ ಟೈಮ್ ಸರಿಯಿಲ್ಲ. ಅದೇನು ಹೇಳು ಕೃಷ್ಣಣ್ಣ. ಈ ಫೋನುಗಳಿರ್ತಾವಲ್ಲ, ಫೋನುಗಳು ಈ ಕಳ್ಳರು ಫೋನ ಎತ್ಕೊಂಡೋಗಿ ಮುಚ್ಚಿಕೊಂಡ್ಬಿಟ್ಟಿರ್ತಾರಲ್ಲ, ಪೊಲೀಸರ್ಗೆ ಕಂಪ್ಲೇಂಟ್ ಕೊಟ್ರೆ ಆ ಫೋನ್ ಎಲ್ಲದೆ ಅಂತ ಹೇಳ್ತಾರಂತೆ. ಹೌದೇ? ಫೋನ್ ಟ್ರ್ಯಾಕಿಂಗ್ ಅಂತಾರೆ ಇದನ್ನು. ಫೋನು ಎಲ್ಲದೆ ಅಂತ ಪೊಲೀಸರ ಹತ್ರ ಒಂದು ಕಂಪ್ಯೂಟರ್ ಇರ್ತದೆ. ಆ ಕಂಪ್ಯೂಟ್ರಾಗ ಫೋನ್ ಟ್ರ್ಯಾಕಿಂಗ್ ಮಾಡ್ತಾರೆ. ಫೋನ್ ಎಲ್ಲದೆ, ಯಾವ ಊರಾಗದೆ ಅಂತ ತಿಳಿತದೆ. ಯಾಕೆ ಇವಾಗ ಎಲ್ಲರಿಗೂ ತಿಳಿತದೆ? ಇಲ್ಲ ಪೊಲೀಸರಿಗೆ ಮಾತ್ರನಾ? ಪೊಲೀಸರು ಮಾತ್ರ ಅದನ್ನ ಉಪಯೋಗಿಸ್ತಾರೆ, ಬೇರೆಯವರೆಲ್ಲ ಉಪಯೋಗಿಸೋಕ್ಕಾಗಲ್ಲ. ಏನಕ್ಕೆ ಇವಾಗ ಈ ಸುದ್ದಿ ಏನಾಯ್ತು? ಕೃಷ್ಣಣ್ಣ, ಹಂಗಾದ್ರೆ ಫೋನ್ ಎಲ್ಲದೆ ಏನು ಅಂತೆಲ್ಲ ಪೊಲೀಸರು ಹೇಳ್ಬಿಡ್ತಾರೆ. ಹಂಗಾದ್ರೆ ಕಂಪ್ಲೇಂಟ್ ಕೊಟ್ರೆ? ಈ ನಂಬರ್ ಎತ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ರೆ ಅವರೆಲ್ಲವರೇ ಏನು ಎಲ್ಲ ಹೇಳ್ಬಿಡ್ತಾರೆ. ಸೆಕೆಂಡ್ಗಳಾಗಿ ಇದಾಗ್ತಾರೆ. ನಿಮಿಷಕ್ಕೆ ಬೇಕಾಗಿಲ್ಲ, ಸೆಕೆಂಡ್ಗಳಾಗಿ ಇದಾಗ್ತಾರೆ ಪೊಲೀಸರು. ಕಳ್ರನ ಯಾಗ ಏನಾಯ್ತು ನನ್ನ ಹತ್ರ ಹೇಳು. ಬಾಬಾ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ನಂಬರ್ ಎತ್ಕ. ನಂಬರ್ ಕೊಟ್ಟರೆ ಸಾಕು, ಹಂಗೆ ಟ್ರ್ಯಾಕ್ ಮಾಡಾಕ್ತಾರೆ. ಹೌದಾ ಕೃಷ್ಣಣ್ಣ? ಸರಿ ಕೃಷ್ಣಣ್ಣ, ಆಯ್ತು. ಸುಮ್ಮನೆ ಕೇಳ್ಬೇಕನ್ನಿಸ್ತು, ಅದಕ್ಕೆ ಕೇಳಿದ್ನಿ. ಹೌದಾ? ಸರಿ. ಅಯ್ಯೋ, ಪೊಲೀಸರು ಈ ನಂಬರ್ ಕೊಟ್ಟರೆ ಎಲ್ಲದೇ ಏನು ಅಂತ ತಿಳಿತದೆ. ಇವಾಗ ನನ್ನ ನಂಬರು ಅವಳ ಹತ್ರ ಅದೇ, ಹನುಮನೇನ್ರ ಹತ್ರ. ಇವಾಗ ಏನಪ್ಪ ಮಾಡೋದು? ಒಳ್ಳೆ ಕೆಲಸ ಆಗೋಯ್ತಲ್ಲ. ಏನು ಮಾಡೋದು?
ಏನು ಮಾಡೋದು? ಹಾಂ, ಏನಾನ ಒಂದು ಉಪಾಯ ಮಾಡಬೇಕಲ್ಲ. ಹಾಂ, ಏನು ಮಾಡೋದು? ಇವಳು ಪೊಲೀಸರನ್ನೇ ಕರ್ಕೊಂಬಂದ್ಬಿಡ್ತಾಳೆ. ನಮ್ಮ ಮಾವನ ಇವಾಗೇ ಪಾಪ ಮಾಡ್ಕೊಂಡವನೆ. ಇನ್ನು ಏನಾನ ಪೊಲೀಸರು ಬಂದು ಮನೆ ಹತ್ರ ಗಲಾಟೆ ಆಯ್ತಂದ್ರೆ ನನ್ನ ಬದುಕಕ್ಕಂತೂ ಬಿಡಲ್ಲ ಇವರು. ಎಲ್ಲರೂ ಸೇರ್ಕೊಂಡು ಸಾಯಿಸಿ ಹಾಕ್ಬಿಡ್ತಾರೆ. ಹಾಂ, ಏನು ಮಾಡೋದು? ಅಮ್ಮ ಅಮ್ಮ ನಾನು ಕೂಗ್ತಾನೆ ಇದ್ದೀನಿ ಅಮ್ಮ ಅಮ್ಮ ಅಂತ ದೆವ್ವ ಕೂಗ್ತಾನೆ ಇದೆಯಲ್ಲ. ಏನು ಹೇಳು? ಅಂತ ಕಾರ್ ಯಾವತ್ತ ಕೊಡ್ತೀಯ ನೀನು? ನಿಮ್ಮ ತಾತನ ಕೋಟೆಗೆ ಬದುಕೋಣ, ಹೋಗಿ ಕೇಳೋಗು. ನನ್ನ ಪ್ರಾಣ ಯಾಕೆ ತಿಂತೀಯ ನೀನು? ಇವಳೊಬ್ಳು ನನ್ನ ಬಾಧೆ ನಂಗಾದ್ರೆ ಇವಳ್ದಂತ ತಲೆನೋವು. ಮಾವ್ ನೋಡ್ಕೊಂಡು ನಾನು ಅಷ್ಟೇ ಇನ್ನ ತಕ್ಕೊಡ್ತೀನಿ ಅಂತ ನೀನು ಹೇಳೋದಕ್ಕೆ ತಾನೇ ನಾನು ಕೇಳ್ತಾ ಇರೋದು. ತಕ್ಕೊಡ್ತೀನಿ ಅಂತ ಹೇಳಿದ್ನಿ, ಇಂಥ ದಿನನೇ ತಕ್ಕೊಡ್ತೀನಿ ಅಂತ ಹೇಳಿಲ್ಲ. ಬಂದು ತಲೆಕಾಯಿ ತಿಂತಾಳೆ ಇವಳು. ಹೋಗಿ ಕಳ್ದು ತೆಗೆದುಕೊಡ್ತೀನಿ ನೋಡ್ತಾ ಹೇಳಿ ಗೂಬಿಗಿಗ. ಬಾಯಿ ಮುಚ್ಕೊಂಡು ಹೋಗ್ಬೇಕು. ನಾನು ಹೇಳೋ ಕೆಲಸ ನೀನು ಏನೇನ ಮಾಡಿದ್ದೇನೆ? ಏನೇನ ಮಾಡಿದ್ಯಾ ನೀನು? ಮಾವ್ ಮಾಡ್ತಾ ಇದ್ದೀನಮ್ಮ ನೀನು ಹೇಳಿದ ಕೆಲಸ. ನಾನು ಕಣ್ಣಾಗ ನೋಡ್ಬೇಕು. ಗೀತೀನಿ ಎಲ್ಲರೂ ಬೈಯೋದು ನಾನು ನೋಡಿದ್ಮೇಲೆ ಆಮೇಲೆ ತಕ್ಕೊಡ್ತೀನಿ ಅಕ್ಕ. ಸರಿ ಬಿಡು, ಹಂಗಾದ್ರೆ ಗೀತಿನ ಎಲ್ಲರೂ ಬೈಬೇಕು ತಾನೆ? ಹ್ಞೂ, ಬೈಬೇಕು. ಸರಿ ಆಯ್ತು. ಏನು 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 ಏನು? ಹಾಂ, ಒಳಿತು ಉಪಾಯ. ಫೋನ್ ನನ್ನ ಹತ್ರ ಇದ್ರೆ ತಾನೇ ಅವಳ ನಂಬರ್ ಹುಡ್ಕೊಂಡು ಇಲ್ಲಿಗೆ ಬರೋದು. ನನ್ನ ಸೌತೆ ಫೋನೇ ಇಲ್ಲ ಅಂತಂದ್ರೆ ಏನು ಮಾಡ್ಬಿಡ್ತಾಳೆ ಅವಳು? ಮಾಡ್ತೀನಿ. ಒಳ್ಳೆ ಉಪಾಯ ಬಂತು ನೋಡು, ಒಳ್ಳೆ ಉಪಾಯ ಬಂತು. ಫೋನ್ ಇಲ್ದಿದ್ರೆ ಅವಳೇನು ಬರ್ತಾಳೆ? ಎಲ್ಲ